ಮುಖ್ಯಮಂತ್ರಿಗಳು ವಿಧಾನಸೌಧಕ್ಕೆ ಬಂದರು, ತಮ್ಮ ಕಚೇರಿಗೆ ಹೋದರು, ಆಪ್ತ ಸಿಬ್ಬಂದಿ ಕಣ್ಣೀರಿಟ್ರಂತೆ. ಬೇಜಾರಲ್ಲಿದ್ದಾರೆ, ಸಹಜ. ರಾಜೀನಾಮೆ ಕೊಡ್ತಾರೆ ಅನ್ನುವ ಸುದ್ದಿ ಅವರ ಆಪ್ತ ಸಿಬ್ಬಂದಿಗೆ ಬೇಜಾರು ಮಾಡಿರುತ್ತೆ. ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಮುಖ್ಯಮಂತ್ರಿ ಕಚೇರಿಯ ಹೊರಗಡೆಯ ದೃಶ್ಯ ಇದು. ನನ್ನ ಸಹೋದ್ಯೋಗಿಗಳಾದ ಪ್ರಶಾಂತ್ ನಾಥ್, ಆನಂದ ಬೈದನ ಮನೆ, ಮಾರುತೇಶ್ 3 ಜನ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, 6 ತಿಂಗಳು ನಾಯಕತ್ವ ಬದಲಾವಣೆಯ ಚರ್ಚೆ ಬಂದಾಗಲೆಲ್ಲ ನಾವು ಮಾತಾಡಿದ್ದೀವಿ. ಉಳಿದಂತೆ ಎಡಿಟೋರಿಯಲ್ ಮೀಟಿಂಗ್ಗಳಲ್ಲಿ 10 ಸಲ ಈ ವಿಷಯ ಚರ್ಚೆಗೆ ಬಂದಿದೆ. ರಾಜೀನಾಮೆ ಕೊಡಿ ಅಂದ್ರೆ ಸಿದ್ದರಾಮಯ್ಯನವರು ಸುಲಭಕ್ಕೇನು ಕೊಟ್ಟು ಬಿಡೋದಿಲ್ಲ ಅಂತ. ಇಲ್ಲಿ ಹಗ್ಗ ಜಗ್ಗಾಟ ಆಗುತ್ತೆ, ತಿಕ್ಕಾಟ ಆಗುತ್ತೆ, ಮುಂದೇನು ಅನ್ನುವ ಚರ್ಚೆ ಆಗುತ್ತೆ, ಎಲ್ಲ ಮಾತಾಡಿದ್ವಿ ನಾವು. ಬಟ್ ಹಂಗಾಗಲಿಲ್ಲ ಇದು. ಆ ರೀತಿಯಾದಂಥ ಎಲ್ಲ ಅವಕಾಶಗಳು ಸಿದ್ದರಾಮಯ್ಯನವರ ಬಳಿ ಇದ್ದರೂ ಕೂಡ ಸಿದ್ದರಾಮಯ್ಯ ಆ ಹಾದಿಯನ್ನು ಹಿಡಿಲಿಲ್ಲ ಅನ್ನೋದು ಸ್ಪಷ್ಟ. ಯಾಕೆ ಅನ್ನೋದ್ರ ಹಿಂದೆ ಹಲವು ಕಾರಣಗಳಿದ್ದಾವೆ. ಒಂದು, ಮಾತುಕತೆ ಆಗಿದೆ ಅನ್ನೋದು ಸ್ಪಷ್ಟ. ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರು ಅನ್ನೋದು ಕೂಡ ಸ್ಪಷ್ಟ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಈಗ ಮಾತು ಕೊಟ್ಟ ಮೇಲೆ ಅದರ ಪ್ರಕಾರ ನಡೀದೇ ಇದ್ರೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವ, ಇಡೀ ಅಂದ್ರೆ ಅವರ ರಾಜಕಾರಣದ ಹಿನ್ನೆಲೆಯನ್ನ ಗಮನಿಸಿದಾಗ ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಅವರ ಆಡಳಿತದಲ್ಲೂ ಆ ರೂಲ್ಸ್ ಅನ್ನು ಫಾಲೋ ಮಾಡ್ಕೊಂಡು ಬಂದಿದ್ರು. ಬಹುಶಃ ಅಧಿಕಾರ ಹಂಚಿಕೆ ವಿಚಾರದಲ್ಲೂ ಕೂಡ ಅಂಥದ್ದೇ ಒಂದು ಟ್ರೆಂಡ್ ಸಿಟ್ ಮಾಡಿ ಸಿದ್ದರಾಮಯ್ಯ ತಾವು ನುಡಿದಂತೆ ನಡೀತೀನಿ ಅನ್ನುವಂಥದ್ದನ್ನ ಅಧಿಕಾರ ಹಂಚಿಕೆಯ ಸಂದರ್ಭದಲ್ಲೂ ತೀರ್ಮಾನವನ್ನ ಮಾಡಿದ್ದಾರೆ. ಅಂದ್ರೆ ಮಾತು ಕೊಟ್ಟರ ಪ್ರಕಾರ ನಡ್ಕೊಳ್ಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಫಾಲೋ ಮಾಡಿದ್ದಾರೆ. ಆಮೇಲೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಮೇಲೆ ಅಂಥದ್ದೇನು ಒತ್ತಡ ಹಾಕಿ ಅಥವಾ ಅವರನ್ನ ನಿಕೃಷ್ಟವಾಗಿ ನಡೆಸ್ಕೊಂಡು ಆ ಥರದ ಯಾವುದೇ ಪ್ರಯತ್ನಕ್ಕೂ ಕೂಡ ಹೈಕಮಾಂಡ್ ಕೂಡ ಮುಂದಾಗಿದೆ. ನಿನ್ನೆಯ ಸಭೆಯಲ್ಲಿ ಹೈಕಮಾಂಡ್ನ ಅವರ ಅಪ್ರೋಚ್ ಮಾಡಿದಂಥ ರೀತಿಯ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರಿಗೆ ಅಪ್ರಿಸಿಯೇಷನ್ ಇದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರೇ, ನಾವು ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಿಮ್ಮನ್ನ ವಿಶ್ವಾಸಕ್ಕೆ ಪಡೆದೇ ನಾವು ಮುಂದೆ ಹೆಜ್ಜೆ ಇಡ್ತೀವಿ, ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ನಿಮಗೆ ರಾಜ್ಯ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲದೆ ಇದ್ರೆ ರಾಜ್ಯಸಭೆಗೆ ಬನ್ನಿ. ರಾಷ್ಟ್ರ ರಾಜಕಾರಣಕ್ಕೆ ನಿಮ್ಮ ಅನುಭವ ಮತ್ತು ಜ್ಞಾನ ಎರಡರ ಅಗತ್ಯ ಇದೆ. ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಒಂದು ರೀತಿ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ, ನೀವು ಬಂದರೆ ಇನ್ನಷ್ಟು ಸ್ಟ್ರಾಂಗ್ ಆಗ್ತೀವಿ ಅನ್ನುವಂಥದ್ದನ್ನು ಕೂಡ ಖುದ್ದು ರಾಹುಲ್ ಗಾಂಧಿ ಅವರೇ ಸಿಎಂ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರನ್ನ ಯಾವ ಹಂತದಲ್ಲಿ ಹೈಕಮಾಂಡ್ ನೋಡ್ತಾ ಇದೆ ಅನ್ನುವಂಥದ್ದು ಕೂಡ ಸಿದ್ದರಾಮಯ್ಯನವರಿಗೆ ಅವರ ಮಾತುಗಳಲ್ಲೇ ಅರ್ಥ ಆಯಿತು. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅದನ್ನು ವಿರೋಧಿಸಿ ಹೋಗುವ ಅಥವಾ ಧಿಕ್ಕರಿಸಿ ಹೋಗುವಂಥ ಪರಿಸ್ಥಿತಿ ಇಲ್ಲ. ಜೊತೆಗೆ ರಾಜಕಾರಣದ ಉತ್ತುಂಗದ ಪರಿಸ್ಥಿತಿಯಲ್ಲಿ ಇರುವಂಥ ಸಿದ್ದರಾಮಯ್ಯ ಅಧಿಕಾರ ಹಂಚಿಕೆಯನ್ನು ನಡೆಸಲಿಲ್ಲ ಅನ್ನುವಂಥ ಅಪವಾದವನ್ನು ಹೊತ್ತುಕೊಂಡು ಹೋಗೋದಕ್ಕೆ ಸಿದ್ದರಾಮಯ್ಯ ತಯಾರಿಲ್ಲ. ಆ ಕಾರಣಕ್ಕಾಗಿ ಇಷ್ಟು ಅಂದ್ರೆ ಒಂದ್ ರೀತಿ ಬೆಟ್ಟದ ರೀತಿ ಕಾಣಿಸ್ತಾ ಇದ್ದಂಥ ಸಮಸ್ಯೆ ಬೆಣ್ಣೆ ರೀತಿ ಕರಗೋಯ್ತು. ಈಗಲೂ ಸಾಕಷ್ಟು ಜನರಿಗೆ ಸಿದ್ದರಾಮಯ್ಯನವರು ಒಪ್ಕೊಬಿಟ್ರ, ಈ ಅಧಿಕಾರ ಹಂಚಿಕೆಗೆ ಸಾಧ್ಯ ಆಯ್ತಾ, ಈ ಎಲ್ಲ ಪ್ರಶ್ನೆಗಳು ಬರೀ ಕರ್ನಾಟಕ ಮಾತ್ರ ಅಲ್ಲ, ಕಾಂಗ್ರೆಸ್ನ ರಾಜಕಾರಣವನ್ನ ಇಡೀ ದೇಶಾದ್ಯಂತ ನೋಡೋದೇ ಆದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ತಿಕ್ಕಾಟ, ಒಳ ಜಗಳ, ಈ ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಆದಂಥ ಬೆಳವಣಿಗೆಗಳನ್ನು ನಾವು ನೋಡಿದ್ದೀವಿ. ಹೈಕಮಾಂಡ್ ಮುಂದೆ ಒಪ್ಕೊಂಡು ಬಂದು ಆನಂತರ ಶಾಸಕರು ನನಗೆ ರಾಜೀನಾಮೆ ಕೊಡೋದಕ್ಕೆ ಹೇಳ್ತಾ ಇಲ್ಲ, ಬೆಂಬಲ ನನ್ನ ಜೊತೆಗೆ ಇದೆ, ನಾನು ರಾಜೀನಾಮೆ ಕೊಡಲ್ಲ ಅಂತೇಳಿ ಹೈಕಮಾಂಡ್ ತೀರ್ಮಾನಕ್ಕೆ ಸಡ್ಡು ಹೊಡೆದಿರುವಂಥ ಉದಾಹರಣೆಗಳಿದೆ. ಕಾಂಗ್ರೆಸ್ನ ಇತಿಹಾಸದಲ್ಲಿ ಬಹುಶಃ ಅಜಿತ್
ಕಾಂಗ್ರೆಸ್ CMಗಳನ್ನ ಕಿತ್ತು ಹಾಕಿರುವಂಥ ಉದಾಹರಣೆಗಳಿದೆ. ಅಧಿಕಾರವನ್ನ ಬಿಟ್ಟುಕೊಟ್ಟಿರುವಂಥ ಉದಾಹರಣೆ ಬಹುಶಃ ಸಿದ್ದರಾಮಯ್ಯನವರೇ ಆ ಉದಾಹರಣೆಯನ್ನ ಇತಿಹಾಸದಲ್ಲಿ ಸೆಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಎಲ್ಲರೂ ಕೂಡ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಆಪ್ತರು ಇದನ್ನ ಒಪ್ಕೊಳ್ಬೇಡಿ, ಹೆಂಗ್ ಒಪ್ಕೊಂಡ್ರಿ ಅನ್ನುವಂತ ಏನೇ ಅದ್ರ ಬಗ್ಗೆ ಮಾತಾಡೋದಕ್ಕೆ ಆಪ್ತರು ಹೇಳ್ತಾ ಇದ್ದಾರಂತೆ, ನೀವು ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದೀರಿ, ನಮ್ದೇನು, ನಮ್ಮ ಬಗ್ಗೆ ಏನು ಮಾತಾಡಿದ್ದೀರಿ ಅಂತ ಕೇಳ್ತಾ ಇದ್ದಾರಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.